ಕಲಬುರಗಿಯಲ್ಲಿ ದತ್ತಾತ್ರೇಯನ ಭಕ್ತರಿಗೆ ಟ್ರಬಲ್ ಶುರುವಾಗಿದೆ. ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆಯಿಂದ ಅಡ್ಡಿ. ಬೆಳ್ಳಂಬೆಳಗ್ಗೆಯೇ ರಸ್ತೆ ಅಗಲೀಕರಣಕ್ಕಾಗಿ ಜೆಸಿಬಿ ಆಪರೇಷನ್ ಶುರು ಹಚ್ಚಿಕೊಂಡಿದೆ. ಆಂಧ್ರ ಮಹಾರಾಷ್ಟ್ರದಿಂದ ಬಂದಿರುವ ನೂರಾರು ಭಕ್ತರು ರಸ್ತೆ ಅತಿಕ್ರಮಣ ಮಾಡಿಕೊಂಡಿದ್ದ ಅಂಗಡಿಗಳ ತೆರವು ಕಾರ್ಯಾಚರಣೆ, ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆಯಿಂದ ಅಡ್ಡಿ. ಬೆಳ್ಳಂಬೆಳಗ್ಗೆ ರಸ್ತೆ ಅಗಲೀಕರಣಕ್ಕಾಗಿ ಜೆಸಿಬಿ ಆಪರೇಷನ್. ಆಂಧ್ರ ಮಹಾರಾಷ್ಟ್ರದಿಂದ ಬಂದಿರುವ ನೂರಾರು ಭಕ್ತರು, ದೇಶದ ನಾನಾ ರಾಜ್ಯಗಳಿಂದ ಭಕ್ತರು ಬಂದಿದ್ದಾರೆ. ರಸ್ತೆ ಅತಿಕ್ರಮಣ ಮಾಡಿಕೊಂಡಿದ್ದ ಅಂಗಡಿಗಳು, ಅದರ ತೆರವು ಕಾರ್ಯಾಚರಣೆಯೂ ಕೂಡ ಮುಂದುವರೆದಿದೆ. ರಸ್ತೆಗಳು ಚಿಕ್ಕದಾಗಿದ್ದರಿಂದ ವಾಹನ ಓಡಿಸಲು ತೊಂದರೆ. ಈಗ ಭಕ್ತರಿಗೆ ಅನುಕೂಲ ಮಾಡಿಕೊಡಲು ಜೆಸಿಬಿ ಆಪರೇಷನ್. ಕಲಬುರಗಿಯಲ್ಲಿ ದತ್ತಾತ್ರೇಯನ ಭಕ್ತರಿಗೆ ಟ್ರಬಲ್. ರಸ್ತೆಗಳು ಚಿಕ್ಕದಾಗಿದ್ದರಿಂದ ವಾಹನ ಓಡಿಸೋದಕ್ಕೆ ತೊಂದರೆ ಆಗುತ್ತೆ. ಅಲ್ಲಿಗೆ ದೇಶದ ನಾನಾ ರಾಜ್ಯಗಳ ಭಕ್ತರು ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಜನದಟ್ಟಣೆ ಇರುತ್ತೆ, ವಾಹನ ದಟ್ಟಣೆಯೂ ಇರುತ್ತೆ. ಹಿಂಗೆಲ್ಲ ಇದ್ದಾಗ ಅದಕ್ಕೆ ಅನುಕೂಲಕರವಾದಂತಹ ರಸ್ತೆಗಳು ಬೇಕಾಗುತ್ತೆ. ಕಿರಿದಾದ ರಸ್ತೆಯಲ್ಲಿ ಟಿಪ್ಪರ್ ಓಡಾಡೋದಕ್ಕಾಗೋದಿಲ್ಲ, ಕಾರು ಓಡಾಡೋದಕ್ಕಾಗೋದಿಲ್ಲ. ಬಂದ ಭಕ್ತರು ಕಾರಲ್ಲೂ ಬಂದಿರ್ತಾರೆ, ಕೆಲವರು ದೊಡ್ಡ ವ್ಯಾನ್ ಮಾಡಿಕೊಂಡು ಬಂದಿರ್ತಾರೆ. ಆ ಸಂದರ್ಭಗಳಲ್ಲಿ ರಸ್ತೆಗೆ ಉಪದ್ರವಕಾರಿಯಾಗಿ ಅಂಗಡಿಗಳನ್ನು ನಿರ್ಮಿಸಲಾಗಿರುತ್ತೆ. ಅಂತಹ ಅಂಗಡಿಗಳನ್ನು ತೆರವು ಮಾಡಿದಾಗ ರಸ್ತೆಯ ವಿಶಾಲತೆ ದೊಡ್ಡದಾಗುತ್ತೆ, ಸ್ವಲ್ಪ ಅಗಲ ಆಗುತ್ತೆ. ಬರುವ ಭಕ್ತರ ವಾಹನಗಳು ಸಂಚರಿಸೋದಕ್ಕೆ ಅನುಕೂಲ ಆಗುತ್ತೆ. ಆ ಇರಾದೆಯಲ್ಲಿ ಬೆಳ್ಳಂಬೆಳಿಗ್ಗೆ ರಸ್ತೆ ಅಗಲೀಕರಣಕ್ಕಾಗಿ ಜೆಸಿಬಿ ಆಪರೇಷನ್ ಅನ್ನು ಪ್ರಾರಂಭ ಮಾಡಲಾಗಿದೆ. ಆಂಧ್ರ ಮಹಾರಾಷ್ಟ್ರದಿಂದ ನೂರಾರು ಭಕ್ತರು ಆ ಪ್ರದೇಶಕ್ಕೆ ಅಥವಾ ಆ ಒಂದು ಆಧ್ಯಾತ್ಮಿಕ ಕೇಂದ್ರಕ್ಕೆ ಬರ್ತಾರೆ. ಆದರೆ ರಸ್ತೆ ಅತಿಕ್ರಮಣ ಮಾಡಿಕೊಂಡ ಅಂಗಡಿಗಳ ಕಾರಣದಿಂದಾಗಿ ಬೇರೆ ಬೇರೆ ತರಹದ ತೊಂದರೆಗಳನ್ನು ಅನುಭವಿಸ್ತಾರೆ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜೆಸಿಬಿ ಕಾರ್ಯಾಚರಣೆ ಆರಂಭಗೊಂಡಿದೆ. ರಸ್ತೆ ಪಕ್ಕದಲ್ಲಿ ಅಂಟಿಕೊಂಡಂತೆ ಇದ್ದ ಕೆಲವು ಅಂಗಡಿಗಳನ್ನು ಈಗಾಗಲೇ ತೆರವು ಮಾಡಲಾಗಿದೆ. ಆ ತರಹದ ಅಂಗಡಿಗಳು ಅಲ್ಲಿನ ಭಕ್ತರಿಗೂ ಕೂಡ ತೊಂದರೆ ಕೊಡುತ್ತೆ. ಕಾರಣ ರಸ್ತೆ ಕಿರಿದಾಗ ಭಾಸವಾಗುತ್ತೆ, ವಾಹನ ಸಂಚರಿಸೋದಕ್ಕೂ ಕೂಡ ಅನಾನುಕೂಲ ಆಗುತ್ತೆ. ಈ ಕಾರಣಕ್ಕಾಗಿ ಈಗ ಜೆಸಿಬಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಲಾಗಿದೆ. ಮೀಡಿಯಾ ಎಲ್ಲ ತೆಗೆದ್ರ ಅವಾಗೆ. ಎಲ್ಲ ತೆಗೆದ್ರ ಅವಾಗೆ. ಎಲ್ಲ ತೆಗೆದ್ರ ಅವಾಗೆ. ಎಲ್ಲ ತೆಗೆದ್ರ ಅವಾಗೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭೀಮಪ್ಪ ಈಗ ಫೋನ್ ಸಂಪರ್ಕದಲ್ಲಿ. ಭೀಮಪ್ಪ, ದೇಶದ ನಾನಾ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಈ ಒಂದು ಭಾಗಕ್ಕೆ ಬರ್ತಾರೆ ಆಧ್ಯಾತ್ಮಿಕವಾದ ಉದ್ದೇಶದಿಂದ. ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಸಾರಿಗೆ ಸಮಸ್ಯೆಗಳು ಎದುರಾಗುತ್ತೆ. ಇದಕ್ಕೀಗ ಸಿಕ್ಕಿರ್ತಕ್ಕಂತಹ ಪರಿಹಾರ ನಿಜಕ್ಕೂ ಕೂಡ ಶಾಶ್ವತ ಪರಿಹಾರನಾ ಭೀಮಪ್ಪ? ಹೌದು ಸಾಯಲ್. ಏನಂದ್ರೆ ಅಫಜಲ್ಪುರ ತಾಲೂಕಿನ ಬೇಲ್ಗಣಗಾಪುರದಲ್ಲಿ ಇರ್ತಕ್ಕಂಥ ದತ್ತಾತ್ರೇಯ ದೇವಸ್ಥಾನ ಬಹಳ ಪ್ರಸಿದ್ಧವಾದ ದೇವಸ್ಥಾನ. ಸುಮಾರು ಏನಂದ್ರೆ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ದಿನನಿತ್ಯ ಏನಂದ್ರೆ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾರೆ. ಆದ್ರೆ ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ವಾಹನಗಳ ಓಡಾಟಕ್ಕೆ ತೀವ್ರ ತೊಂದರೆ ಆಗ್ತದೆ. ಅಂದ್ರೆ ಅತಿಕ್ರಮಣ ಮಾಡಿಕೊಂಡಿರ್ತಕ್ಕಂಥ ಒಂದಿಷ್ಟು ವ್ಯಾಪಾರಿಗಳಾಗಿರ್ಬೋದು, ಒಂದಿಷ್ಟು ಕಟ್ಟಡಗಳು ಏನಂದ್ರೆ ಕಟ್ಟಡಗಳಿಂದ ತೀವ್ರ ತೊಂದರೆ ಆಗ್ತಿತ್ತು. ದಿನನಿತ್ಯ ಏನಂದ್ರೆ ಗುರುವಾರ ಮತ್ತು ರವಿವಾರ ಅತಿ ಹೆಚ್ಚು ಭಕ್ತರು ಅಂದ್ರೆ ಲಕ್ಷಾಂತರ ಭಕ್ತರು ಏನಂದ್ರೆ ಈ ದೇವಸ್ಥಾನಕ್ಕೆ ಬರ್ತಾರೆ. ಹೀಗಾಗಿ ಏನಂದ್ರೆ ತೀವ್ರ ತೊಂದರೆ ಆಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಅಫಜಲ್ಪುರ ಏನಂದ್ರೆ ತಾಲೂಕಾ ಆಡಳಿತ ಆಗಿರ್ಬೋದು ಮತ್ತು ಟ್ರಸ್ಟ್ ಅಭಿವೃದ್ಧಿ ಏನಂದ್ರೆ
ಆಘಾತ ಆಗಿರ್ಬೋದು. ಏನಂದ್ರೆ ಒಂದು ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು, ಅತಿಕ್ರಮಣ ಮಾಡಿರ್ತಕ್ಕಂಥ ಏನಂದ್ರೆ ಕಟ್ಟಡಗಳನ್ನು ತೆರವು ಕಾರ್ಯಾಚರಣೆಗೆ ಮುಂದಾಗಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ ಸುಮಾರು 3-4 ಜೆಸಿಬಿಗಳ ಮುಖಾಂತರ ತೆರವು ಕಾರ್ಯಾಚರಣೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಪೊಲೀಸ್ ಭದ್ರತೆಯಲ್ಲಿ ಏನಂದ್ರೆ ತೆರವು ಕಾರ್ಯಾಚರಣೆ ಮಾಡಲಾಗ್ತದೆ. ಒಂದು ವೇಳೆ ಸಂಪೂರ್ಣವಾಗಿ ತೆರವು ಕಾರ್ಯಾಚರಣೆ ಮಾಡಿ ಆ ರಸ್ತೆ ಏನಂದ್ರೆ ಸುಗಮವಾಗಿ ಹೋಗಲು ಮಾಡಿದ್ರೆ ಭಕ್ತರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಸಾವಿರಾರು ಭಕ್ತರು ದಿನನಿತ್ಯ ಆಗಮಿಸೋದ್ರಿಂದ ಅತಿ ಹೆಚ್ಚು ವಾಹನಗಳು ಏನಂದ್ರೆ ದೇವರಗಣಕ್ಕೆ ಬರ್ತವೆ. ಈ ಹಿನ್ನೆಲೆಯಲ್ಲಿ ರಸ್ತೆ ಅಗಲೀಕರಣ ಆದ್ರೆ ಭಕ್ತರಿಗೆ ಅನುಕೂಲ ಆಗ್ತದೆ ಅಂತ ಅಲ್ಲಿನ ಏನಂದ್ರೆ ಜನರು ಮತ್ತು ಅಲ್ಲಿನ ಭಕ್ತರು ಹೇಳ್ತಾ ಇರ್ತಕ್ಕಂಥದ್ದು. ಸಾಯಿಲ್, ಥ್ಯಾಂಕ್ ಯು ಭೀಮಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ಆ ಭಾಗದ ಏನು ಭಕ್ತಾದಿಗಳಿಗೂ ಕೂಡ ಅನುಕೂಲ ಆಗುವಂತೆ ರಸ್ತೆಗೆ ಅಂಟಿಕೊಂಡಿದ್ದಂಥ ಒಂದಷ್ಟು ಅಂಗಡಿಗಳನ್ನು ಕೂಡ ಈಗ ತೆರವು ಮಾಡಲಾಗಿರುವಂತಹದ್ದು. ಅವು ಎಲ್ಲ ತೆಗೆದ್ರ ಅವಾಗೆ. ಹಾಂ, ಎಲ್ಲ ತೆಗೆದ್ರ ಅವಾಗೆ. ಹಾಂ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.